ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ತೀವ್ರ ಜಿದ್ದಾಜಿದ್ದಿ ಜೊತೆಗೆ ರಣರೋಚಕ ಕಾದಾಟಕ್ಕೆ ಕೂಡ ಈಗ ಸಾಕ್ಷಿ ಆಗ್ತಿರುವಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ಅಷ್ಟೇ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳು ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಸುಮಾರು 64 ಜನರು ಈಗ ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಸುಮಾರು 15 ಕ್ಷೇತ್ರಗಳಲ್ಲಿ ಈ ಒಂದು ನಾಮಪತ್ರ ಸಲ್ಲಿಕೆ ಆಗಿರುವಂಥದ್ದು. ಒಂದು ಇತರೆ ಕ್ಷೇತ್ರ ಅದರ್ ಕ್ಷೇತ್ರದಲ್ಲಿ ಕೂಡ ನಾಮಪತ್ರ ಸಲ್ಲಿಕೆ ಆಗಿರುವಂಥದ್ದು. ಒಟ್ಟಾರು 16 ಕ್ಷೇತ್ರಗಳಿಗೆ ಅಂದ್ರೆ 16 ನಿರ್ದೇಶಕ ಸ್ಥಾನಗಳಿಗೆ 19ರಂದು ಚುನಾವಣೆ ನಡೆಯುತ್ತೆ. ನಿರ್ದೇಶಕ ಸ್ಥಾನಗಳಿಗೆ 19ರಂದು ಅಕ್ಟೋಬರ್ 19ರಂದು ಚುನಾವಣೆ ನಡೆಯುತ್ತೆ. ಆದರೆ ಈಗಾಗಲೇ 16 ಸ್ಥಾನಗಳ ಪೈಕಿ 6 ಸ್ಥಾನಗಳು ಬಹುತೇಕ ಅವಿರೋಧ ಆಯ್ಕೆ ಖಚಿತ ಆಗಿರುವಂಥದ್ದು. ಈಗಾಗಲೇ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಇರ್ಬೋದು ಮತ್ತು ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಯರಗಟ್ಟಿ ಕ್ಷೇತ್ರದಿಂದ ಶಾಸಕ ವಿಶ್ವಾಸ್ ವೈದ್ಯ ಇರ್ಬೋದು ಮತ್ತು ಸೌದತ್ತಿಯಿಂದ ಏನು ವಿರೂಪಾಕ್ಷ ಮಾಮ್ನಿ ಅವರು ಈಗ ಸದ್ಯ ಆಯ್ಕೆ ಆಗಿರುವಂಥದ್ದು. ಮತ್ತೊಂದೆಡೆ ಏನು ಮೂಡಲಗಿಯಿಂದ ಕೂಡ ನೀಲಕಂಠ ಏನು ಕಪ್ಪಲಗುದ್ದಿ ಅವರು ಕೂಡ ಈಗ ಆಯ್ಕೆ ಬಹುತೇಕ ಅವಿರೋಧ ಆಯ್ಕೆ ಬಹುತೇಕ ಖಚಿತ ಆಗಿರುವಂಥದ್ದು. ಇವತ್ತು ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಕಾರ್ಯ ಕೂಡ ಆಗುತ್ತೆ. ಜೊತೆಗೆ ನಾಳೆ ನಾಮಪತ್ರ ವಾಪಸ್ ಪಡೆಯುವ ಕೆಲಸ ಆಗತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಅಚ್ಚರಿ ಬೆಳವಣಿಗೆ ಕೂಡ ಈಗ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವಂಥದ್ದು. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ MLC ಚಂದ್ರರಾಜ್ ಹಟ್ಟಿಹೊಳಿಯವರು ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. PLD ಬ್ಯಾಂಕ್ನಲ್ಲಿ ಅಂದರೆ 2018ರ ಅವಧಿಯಲ್ಲಿ ನಡೆದಂಥ PLD ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಏನು ಸಾಕಷ್ಟು ಜಾರಕಿಹೊಳಿ ಕುಟುಂಬ ಇರ್ಬೋದು ಅಥವಾ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಸಾಕಷ್ಟು ದುಶ್ಮನ್ಗಳಾಗಿದ್ದರು, ವಿರೋಧಿಗಳಾಗಿದ್ದರು. ಆದರೆ ಇವತ್ತು ಅವರು ಕೂಡ ಏನು ದೋಸ್ತಿಗಳ ಲೆಕ್ಕದಲ್ಲಿ ಇರುವಂಥದ್ದು. ಒಂದಾಗಿ ಇಲ್ಲಿ ಚುನಾವಣೆ ಎದುರಿಸುವ ಮೂಲಕ ತಮ್ಮ ವಿರೋಧಿ ಬಣಗಳಿಗೆ ಇಲ್ಲಿ ಒಂದು ಟಾಂಗ್ ಕೊಡುವ ಕೆಲಸವನ್ನು ಕೂಡ ಈಗ ಮಾಡಿರುವಂಥದ್ದು. ಪ್ರಮುಖವಾಗಿ ಜಾರಕಿಹೊಳಿ ವಿರುದ್ಧ ಏನು ಲಿಂಗಾಯತ್ ಕಾರ್ಡನ್ನು ಪ್ಲೇಯನ್ನು ಮಾಡಿದ್ರು ಅವರ ಬಣ ಏನು ವಿರೋಧಿ ಬಣಗಳು, ಅದಕ್ಕೆ ಪ್ರತಿತಂತ್ರವನ್ನು ಹೆಣೆಯುವ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರುವಂಥದ್ದು. ತಮ್ಮ ವಿರೋಧಿ ಬಣಗಳನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಅವರಿಗೆ ತಿರುಗೇಟನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಜೋಡಿಸಿ ಅಂದರೆ ಪ್ರಭಾವಿ ಲಿಂಗಾಯತ ಮುಖಂಡಿ ಜೊತೆಗೆ ನಾಯಕಿ ಆಗಿರುವಂಥ ಅವರ ಜೊತೆಗೆ ಕೈ ಜೋಡಿಸಿ ಈಗ ಅವರ ವಿರೋಧಿಗಳಿಗೆ ಟ್ಯಾಂಕ್ ಕೊಡುವ ಕೆಲಸವನ್ನು ಕೂಡ ಜಾರಕಿಹೊಳಿ ಬ್ರದರ್ಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಜೊತೆಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಕೂಡ ಆಗಿರುವಂಥದ್ದು. ಈ ಹಿಂದೆ ಚಂದ್ರರಾಜ್ ಹಟ್ಟಿಹೊಳಿ ಬೆಳಗಾವಿ ತಾಲೂಕಿನಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿ ಮಾಡಿದ್ರು. ಆದರೆ ಅದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. ಜೊತೆಗೆ ಖಾನಾಪುರದಿಂದ ಏನು DCC ಬ್ಯಾಂಕ್ಗೆ ಎಂಟ್ರಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಕಳೆದ 4-5 ತಿಂಗಳಿಂದ ಗ್ರೌಂಡನ್ನು ರೆಡಿ ಮಾಡ್ಕೊಂಡಿದ್ರು. ಅಲ್ಲಿಯೂ ಕೂಡ ಅವರಿಗೆ ಅವಕಾಶ ಸಿಗಲಿಲ್ಲ. ಏಕಾಏಕಿ ಸತೀಶ್ ಜಾರಕಿಹೊಳಿ ಅವರು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಸ್ಪರ್ಧೆಯನ್ನು ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಅವರ ಹೇಳಿಕೆಗೆ ಕೂಡ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಸಹಮತ ವ್ಯಕ್ತಪಡಿಸ್ತಾರೆ. ಮತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸದ್ಯ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಈಗ ಮಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಂಘದ ಅಧ್ಯಕ್ಷರಾಗಿ ಸಹಕಾರಿ ರಂಗಕ್ಕೆ ಕೂಡ ಈಗ ಎಂಟ್ರಿ ಆಗಿರುವಂಥದ್ದು. ಇದರ ಜೊತೆಗೆ ಏನು DCC ಬ್ಯಾಂಕ್ನಲ್ಲಿ ಏನು ಸಹಕಾರ ಕ್ಷೇತ್ರಕ್ಕೆ ಬರಬೇಕನ್ನೋ ಆಸೆಯನ್ನು ಇಟ್ಕೊಂಡಿದ್ದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅಂದರೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನ ಆಗಿರುವಂಥ ಅವತ್ತು ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ರಾಜಕೀಯ ದಾಳ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯ ದಾಳ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ಕಿತ್ತೂರಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಇದ್ದರೆ ಅವರು ಸತೀಶ್ ಜಾರಕಿಹೊಳಿ ಅವರ ಸಲಹೆ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರೆ, ಮತ್ತೊಂದೆಡೆ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿರುವಂಥ ವಿಕ್ರಮ್ ಇನಾಮ್ದಾರ್ ಅವರು ಬಾಲಚಂದ್ರ ಜಾರಕಿಹೊಳಿ ಅವರ ಪೆನಾಲ್ನಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಮತ್ತು ಅವರ ಪೆನಾಲ್ನಿಂದ ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದೆಡೆ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಕೂಡ ಏನು ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಉತ್ತಮ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಅವರ ಸಲಹೆ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಎಲ್ಲ ಏನು ರಾಜಕೀಯ ದಾಳಗಳನ್ನು ಗಮನಿಸಿದ್ದನ್ನು ನೋಡಿದರೆ ಏನು ಈ ರಾಜಕೀಯ ಜಾರಕಿಹೊಳಿ ಕುಟುಂಬದ ರಾಜಕೀಯ ದಾಳ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಇರುವಂಥದ್ದು ಮತ್ತು ಅವರ ಈ ರಾಜಕೀಯ ನಡೆ ಸಾಕಷ್ಟು ನಿಗೂಢತೆಗೂ ಕೂಡ ಕಾರಣ ಆಗಿರುವಂಥದ್ದು. ಮತ್ತೊಂದೆಡೆ ಅಂದರೆ ಕತ್ತಿ ಇರ್ಬೋದು ಅಥವಾ ಸೌದಿ ಬಣಕ್ಕೆ ಟಾಂಗ್ ಕೊಡುವ ಕೆಲಸವನ್ನು
ಜಾರಕಿಹೊಳಿ ಬ್ರದರ್ಸ್ ನೀಟಾಗಿ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಲಿಂಗಾಯತ ಮುಖಂಡರಾಗಿರುವಂಥದ್ದು. ಅವರ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಇವರ ಪ್ಯಾನಲ್ನಲ್ಲಿ ಸೇರ್ಪಡೆ ಆಗಿರುವಂಥದ್ದು. ಹಾಗಾಗಿ ತಮ್ಮ ವಿರೋಧಿಗಳನ್ನು ಎಣೆಯುವ ಕೆಲಸಕ್ಕೆ ಇಲ್ಲಿ ಚಂದ್ರರಾಜ್ ಇರ್ಬೋದು ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಮೂಲಕ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಸಚಿವೆ ಹೆಬ್ಬಾಳ್ಕರ್ ಅವರು ಈ ಜಾರಕಿಹೊಳಿ ಕುಟುಂಬದ ಬೆನ್ನಿಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಸಾಕಷ್ಟು ಚರ್ಚೆ ಕೂಡ ಇರುವಂಥದ್ದು. ಹೀಗಾಗಿ ಬೆಳಗಾವಿಯ DCC ಬ್ಯಾಂಕ್ ದಿನದಿಂದ ದಿನಕ್ಕೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗ್ತಿರುವಂಥದ್ದು. ಯಾಕಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕೀಯತೆ ಸಾಕಷ್ಟು ನಿಗೂಢ ಆಗ್ತಿರುವಂಥದ್ದು ಮತ್ತು ತೀವ್ರ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಿರುವಂಥದ್ದು. ಈಗ 2ನೇ ಪೀಳಿಗೆ ಅವಧಿಯಲ್ಲಿ ಜಾರಕಿಹೊಳಿ ಕುಟುಂಬದ ಕುಡಿಗಳು ಕೂಡ ಈಗ ರಾಜಕೀಯ ಕ್ಷೇತ್ರಕ್ಕೆ ಅಂದರೆ ಸಹಕಾರ ಕ್ಷೇತ್ರದ ಮೂಲಕ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಆಗಿರುವಂಥದ್ದು. ಮತ್ತೊಂದೆಡೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಇಲ್ಲಿ ಅಧಿಕೃತವಾಗಿ ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಆಗಿರುವಂಥದ್ದು. ಒಟ್ಟಾರೆ ತಮ್ಮ ರಾಜಕೀಯ ವಿರೋಧಿಗಳನ್ನು ಹೆಣೆಯುವ ಕೆಲಸಕ್ಕೆ ಜಾರಕಿಹೊಳಿ ಬ್ರದರ್ಸ್ ಏನು ಪ್ರತಿತಂತ್ರವನ್ನು ಮಾಡ್ತಿರುವಂಥದ್ದು. ಅಕ್ಟೋಬರ್ 19ರಂದು ತಮ್ಮ ಪೆನಲ್ನಲ್ಲಿ ಇರುವಂಥ ಏನು 13 ಜನರು ತಮ್ಮ ಪೆನಲ್ನಿದ್ದಾರೆ. ಬಹುತೇಕ ನಾವು ಎಲ್ಲರನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳುವಂಥದ್ದು. ಈಗಾಗಲೇ ಸುಮಾರು 6 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಿರುವಂಥ 6 ಜನರು ಕೂಡ ಬಾಲಚಂದ್ರ ಜಾರಕಿಹೊಳಿ ಪೆನಾಲನ್ನು ಬೆಂಬಲಿಸುವ ಮೂಲಕ ಇಲ್ಲಿ ವಿರೋಧಿ ಬಣಗಳಿಗೆ ಟಾಂಗ್ ಕೊಡ್ತಾರೆ ಅಂತಾನೆ ಕೂಡ ಇಲ್ಲಿ ಹೇಳಲಾಗ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಗಣೇಶ್ ಹುಕ್ಕೇರಿ ಕೂಡ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಅವರು ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ಕೇಳ್ತಾರೆ. ಹೀಗಾಗಿ 6 ಜನ ಕೂಡ ಬಾಲಚಂದ್ರ ಜಾರಕಿಹೊಳಿ ಪೆನಲ್ನಲ್ಲಿ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಇನ್ನು ಗೆಲ್ಲೋದಕ್ಕೆ ಕೇವಲ ಮೂರು ಸ್ಥಾನಗಳು. ಆ 3 ಸ್ಥಾನಗಳಲ್ಲಿ ಕೂಡ ಜಾರಕಿಹೊಳಿ ಅವರು ಗೆಲ್ತಾರೆ ಮತ್ತು ಏನು ನಾಳೆ ನಡೆಯುವಂಥ ಅಂದರೆ ನಾಮಪತ್ರ ವಾಪಸ್ ಏನು ಪಡಿತಾರೆ ಅವತ್ತು ಕೂಡ ಮತ್ತಷ್ಟು ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಲಾಗ್ತಿರುವಂಥದ್ದು. ಒಟ್ಟಾರೆ ತಮಗೆ ಬೇಕಾದಷ್ಟು ಸ್ಥಾನಗಳನ್ನು ಗೆದ್ದು ಈ ಬಾರಿ ಬೆಳಗಾವಿಯ DCC ಬ್ಯಾಂಕ್ನ ಗದ್ದಿಗೆಯನ್ನು ಜಾರಕಿಹೊಳಿ ಬ್ರದರ್ಸ್ ಹಿಡಿತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಕುತೂಹಲ ಕೂಡ ಏನು ಇರುವಂಥದ್ದು. ಪ್ರಮುಖವಾಗಿ ಸದ್ಯದ ಪರಿಸ್ಥಿತಿ ಮತ್ತು ಈಗಿನ ವಾತಾವರಣವನ್ನು ನೋಡೋದಾದರೆ ಅವರಿಗೆ ಸದ್ಯಕ್ಕೆ ಮೇಲುಗೈ ಆಗಿರುವಂಥದ್ದು. 19ರ ನಂತರ ಅಂದರೆ 19ಕ್ಕೆ ಚುನಾವಣೆ ಆಗುತ್ತೆ, ಅಲ್ಲಿ 15 ಸೀಟ್ಗಳು ಗೆದ್ದು ಬರ್ತಾರೆ. ಆದರೆ ಆ ನಂತರ ಯಾರು ಅಧ್ಯಕ್ಷ ಗಾದಿಗೆ ಆಗಲಿ ಅಥವಾ ಉಪಾಧ್ಯಕ್ಷ ಗಾದಿಗೆ ಆಗಲಿ ಇಲ್ಲಿ ಯಾರ ಬಣವನ್ನು ಸೇರ್ತಾರೆ, ಇಲ್ಲಿ ಜಾರಕಿಹೊಳಿ ಬಣವನ್ನು ಯಾರು ಸೇರ್ತಾರೆ, ಜೊತೆಗೆ ಕಟ್ಟಿ ಸೌದಿ ಬಣವನ್ನು ಯಾರು ಸೇರ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಯಾಕೆಂದರೆ ಚುನಾವಣೆ ಆದ ನಂತರ ರಾಜಕೀಯ ಸಮೀಕರಣವು ಕೂಡ ಬದಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಯಾವುದನ್ನು ಕೂಡ ಇಲ್ಲಿ ಗೆಳೆಯುವಂತಿಲ್ಲ. ಆದರೆ ಸದ್ಯಕ್ಕೆ ಜಾರಕಿಹೊಳಿ ಬ್ರದರ್ಸ್ ಮುನ್ನುಡಿಯನ್ನು ಪಡೆದಿರುವಂಥದ್ದು, ತಮ್ಮ ವಿರೋಧಿಗಳಿಗೆ ಶಾಕನ್ನು ಕೊಟ್ಟಿರುವಂಥದ್ದು. ಆದರೆ ಮತ್ತೊಂದು ಮಾಹಿತಿಗಳ ಪ್ರಕಾರ ಏನು ಅವಿರೋಧವಾಗಿ ಆಯ್ಕೆ ಆಗಿದ್ದರೆ ಅವರನ್ನು ಸೆಳೆಯಬೇಕು, ಅವರಿಗೆ ವಿವಿಧ ಆಫರ್ಗಳನ್ನು ಕೊಟ್ಟು ಅವರನ್ನು ಸೆಳೆಯುವ ಪ್ರಯತ್ನವನ್ನು ಕೂಡ ಇಲ್ಲಿ ತಮ್ಮ ಏನು ಜಾರಕಿಹೊಳಿ ವಿರೋಧಿ ಬಣದವರು ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಅವರು ಹೋಗೋದಿಲ್ಲ, ಅವರ ಪ್ರತಿಯೊಂದು ಚಲನವಲನಗಳ ಮೇಲೆ ನಾವು ನಿಗಾವನ್ನು ಇಟ್ಟಿದ್ದೇವೆ ಅನ್ನೊಂದು ಮಾತನ್ನು ಕೂಡ ಜಾರಕಿಹೊಳಿ ಹೇರುವಂಥದ್ದು. ಒಟ್ಟಾರೆ ಬೆಳಗಾವಿಯ DCC ಬ್ಯಾಂಕ್ ದಿನದಿಂದ ದಿನಕ್ಕೆ ತೀವ್ರ ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ಆದರೆ ಈ ಬಾರಿ ಅಧ್ಯಕ್ಷ ಗಾದಿಯನ್ನು ಯಾರು ಹಿಡಿತಾರೆ, ಬೆಳಗಾವಿಯ DCC ಬ್ಯಾಂಕ್ ಯಾರ ತೆಕ್ಕೆಗೆ ಹೋಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು.